ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. त्रिलोक मस्त सिद्ध परमेष्टि परमान की पंच परमेष्टि भगवान की जय. 24 तीर्थंकर भगवान की जय. गणराज्य समस्त आचार्य उपाध्याय साधु परमेष्टि भगवान की जय. समंत भद्राचार्य मुनि महाराज की जय. ಸ್ವಯಂಭೂ ಸ್ತೋತ್ರ ಕಿ ಜೈ. ಸ್ವಯಂಭೂ ಸ್ತೋತ್ರದಲ್ಲಿ ಇವತ್ತು ಶಂಭವನಾಥ ಸ್ತುತಿ. ಇಂದ್ರಧ್ವಜ ಚಂದದಲ್ಲಿದೆ. ನನಗೆ ಯಾವುದೇ ಚಂದದ ಪರಿಚಯ ಇಲ್ಲ, ಆದರೆ ಸ್ಪಷ್ಟವಾಗಿ ಓದೋದನ್ನು ನಾನು ಪ್ರಯತ್ನ ಮಾಡ್ತೀನಿ. ಅದನ್ನು ಅನುಸರಿಸಿದರೆ ತಪ್ಪಿಲ್ಲದ ಹಾಗೆ ಓದುವಂಥ ಒಂದು ಅವಕಾಶ ನಿಮ್ಮೆಲ್ಲರಿಗೂ ಸಿಗತ್ತೆ. ತ್ವಂ ಶಂಭವಃ ಸಂಭವತ್ತರ್ಷ ರೋಗೈಃ ಸಂತಪ್ಯ ಮಾನಸ್ಯ ಜನಸ್ಯ ಲೋಕೆ ಆಸಿರಿಹಾಕಸ್ಮಿಕ ಏವ ವೈದ್ಯೋ ಯಥಾ ನಾಥ ರುಜಾಂ ಪ್ರಶಾಂತ್ಯೈ. ತ್ವಂ ಶಂಭವಃ ಸಂಭವತ್ತರ್ಷ ರೋಗೈಃ ಸಂತಪ್ಯ ಮಾನಸ್ಯ ಜನಸ್ಯ ಲೋಕೆ ಆಸಿರಿಹಾಕಸ್ಮಿಕ ಏವ ವೈದ್ಯೋ ಯಥಾ ನಾಥ ರುಜಾಂ ಪ್ರಶಾಂತ್ಯೈ. तं ಶಂಭವಃ ಸಂಭವತ್ತರ್ಷ ರೋಗೈ ಸಂತಪ್ಯ ಮಾನಸ್ಯ ಜನಸ್ಯ ಲೋಕೆ ಆಸಿರಿಹಾಕಸ್ಮಿಕ ಏವ ವೈದ್ಯೋ ಯಥಾ ನಾಥ ರುಜಾಂ ಪ್ರಶಾಂತ್ಯೈ. ತ್ವಂ ಶಂಭವಃ ಸಂಭವತ್ತರ್ಷ ರೋಗೈ ಸಂತಪ್ಯ ಮಾನಸ್ಯ ಜನಸ್ಯ ಲೋಕೆ ಆಸಿರಿಹಾಕಸ್ಮಿಕ ಏವ ವೈದ್ಯೋ ಯಥಾ ನಾಥ ರುಜಾಂ ಪ್ರಶಾಂತ್ಯೈ. ತ್ವಂ ನೀನು ಶಂಭವಃ ಸುಖವನ್ನು ಉಂಟು ಮಾಡುವವ, ಎಲ್ರಿಗೂ ಸುಖವನ್ನು ಕೊಡುವಂತನಾಗಿರುವಂಥ ಶಂಭವನೆಂಬ ಅನ್ವರ್ಥನಾಮ ಯೋಗ್ಯವಾದ ಹೆಸರು ಇದೆ. ಸಂಭವ ತರ್ಷ ರೋಗೈ. ಸಂಭವ ಸಂಸಾರದ, ತರ್ಷ ಆಸೆಗಳೆಂಬ ರೋಗಗಳಿಂದ. ಎಲ್ಲದಕ್ಕಿಂತ ದೊಡ್ಡ ರೋಗ ಲೋಕದಲ್ಲಿ ಯಾವುದಪ್ಪ ಅಂದರೆ ಮನುಷ್ಯನ ಆಸೆ. ಒಂದ್ಸಲ ಏನಾಯ್ತಂತೆ, ಎಲ್ಲ ಭಿಕ್ಷುಕರು ದೇವಸ್ಥಾನ ಬಾಗಿಲಲ್ಲಿ ಕೂತ್ಕೊಂಡಿರ್ತಾರೆ, ಭಕ್ತಾದಿಗಳ ಹತ್ರ ಭಿಕ್ಷೆ ಬೇಡ್ತಿರ್ತಾರೆ, ಏನಾದರೂ ಕೊಡಿ ಅಂತ. ಹಾಗೆ ಒಬ್ಬ ಭಿಕ್ಷುಕ ಕೂತಿದ್ದ ಒಂದು ದೇವಸ್ಥಾನದ ಬಳಿನಲ್ಲಿ. ಅಲ್ಲಿಗೆ ನಾರದ ದರ್ಶನಕ್ಕೆ ಹೋದ. ಆ ಭಿಕ್ಷುಕ ಬೇಡಕ್ಕೆ ಶುರು ಮಾಡ್ದ, ನನಗೇನಾದ್ರು ಕೊಡು ಅಂತ. ಅವನು ಹೇಳ್ತಾನೆ, ನನ್ನ ಹತ್ರ ಏನೂ ಇಲ್ಲಪ್ಪ, ತಾಳ ತಂಬೂರಿ ಅಷ್ಟೇ, ನನ್ನ ಹತ್ರ ಏನಿಲ್ಲ, ನಾನೇನು ಕೊಡೋಕ್ಕಲ್ಲ. ಇಲ್ಲ ಬೆಳಗ್ಗೆ ಬೋಣಿಗೆ ಆಗದಲ್ಲೇ ಇದು ಸಾಧ್ಯನೇ ಇಲ್ಲ, ಬೋಣಿಗೆ ಆಗಿಲ್ಲ, ನೀವು ಮೊದಲೇ ನನಗೇನಾದ್ರು ಕೊಟ್ಟೇ ಹೋಗ್ಬೇಕು. ಅವರು ಒಂದು ಚೀಟಿ ಕೊಟ್ಟರು, ಇದನ್ನು ತೊಗೊಂಡು ಹೋಗು, ಕುಬೇರನ ಹತ್ರ ಹೋಗು, ಅವನು ನೀನು ಕೇಳಿದಷ್ಟು ಹಣವನ್ನು ಕೊಡ್ತಾನೆ. ನಾರದನ ಹೆಸರಿತ್ತು. ಇವನು ಹೋದ. ಎಲ್ಲಿಗೆ ಹೋದ? ಕುಬೇರನ ಹತ್ರ ಹೋದ. ಕುಬೇರನೂ ಇರಲಿಲ್ಲ ಅಲ್ಲಿ ಅವತ್ತು. ಕುಬೇರ ಏನು ಮಾಡಿದ್ದ, ಎಲ್ಲೋ ಹೊರಗಡೆ ಹೋಗಿದ್ದ. ಆ ಸಮಯದಲ್ಲಿ ಆ ಇಂದ್ರನ ಖಜಾನೆಯನ್ನು ನೋಡ್ಕೊಳ್ಳುವಂಥ ಕುಬೇರನ ಅಧಿಕಾರಿಯಾಗಿದ್ದ. ಅವನಲ್ಲಿಂದ ನೋಡ್ತಾನೆ, ಸೈನ್ ಯಾರದ್ದಿದೆ? ನಾರದರದ್ದು ಸಹಿ ಇದೆ. ನಾರದರ ಸಹಿ ಮೇಲೆ ಕೊಡದಲ್ಲೇ ಇರೋಕ್ಕಾಗಲ್ಲ, ಕೊಡೋಕ್ಕೆ ಶುರು ಮಾಡ್ದ. ಅವನು ಆ ದೇವಲೋಕದ ಎಷ್ಟು ಖಜಾನೆ ಇತ್ತು ಎಲ್ಲದನ್ನು ತೆಗೆದು ಅವನ ಕೈಗೆ ಹಾಕಿದ. ಆದರೆ ತುಂಬ್ತಾನೇ ಇಲ್ಲ. ಎಷ್ಟು ಹಾಕಿದ್ರೂ ತುಂಬ್ತಾ ಇಲ್ಲ. ಎಲ್ಲಿ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಅವನಿಗೆ ಭಾಳ ಚಿಂತೆ ಆಗುತ್ತೆ, ಏನಪ್ಪ ಮಾಡೋದು. ಅಷ್ಟೊತ್ತಿಗೆ ಕುಬೇರ ಬರ್ತಾನೆ. ಕುಬೇರಿಗೆ ಹೇಳ್ತಾನೆ, ನೋಡಿ ಸ್ವಾಮಿ, ನಾರದರು ಪತ್ರ ಕಳಿಸಿದ್ದಾರೆ, ಅದಕ್ಕೋಸ್ಕರ ಈ ಮನುಷ್ಯನಿಗೆ ಭಿಕ್ಷೆಯನ್ನು ಹಾಕೋದಕ್ಕೆ ಅಂತೇಳಿ ಹಾಕಿದರೆ ಎಲ್ಲ ಹಾಕಿದ್ದೀನಿ, ಇನ್ನೂ ಉಳಿತಾ ಇಲ್ಲ, ಆದರೂ ಇನ್ನು ಪಾತ್ರೆ ತುಂಬಲೇ ಇಲ್ಲ. ಅವನಿಗಷ್ಟೇ, ಹೌದಾ ಹಾಗಾದ್ರೆ ನಾ ಹಾಕ್ತೀನಿ ತಡಿ. ಆ ಕುಬೇರನು ತೆಗೆದು ಒಂದು ಸ್ವಲ್ಪ ಅವನ ಪಾತ್ರೆಗೆ ಹಾಕ್ತಾ. ಆದರೆ ಪಾತ್ರೆ ಮತ್ತೆ ಖಾಲಿ ಆಗೋಯ್ತು, ಅಲ್ಲೇನೂ ಉಳಿಲೇ ಇಲ್ಲ. ಅಷ್ಟೊತ್ತಿಗೆ ನಾರದರು ಬಂದರು. ನಾರದರು ಕೇಳ್ತಾರೆ. ಕುಬೇರ ಹೇಳ್ತಾನೆ, ಎಂಥ ವ್ಯಕ್ತಿನ ಕಳಿಸಿದ್ದೀರಿ ನಾರದ ಮಹರ್ಷಿಗಳೇ, ಇವನು ಎಂಥ ಪಾತ್ರೆ ಇಟ್ಕೊಂಡಿದ್ದಾನೋ ಗೊತ್ತಿಲ್ಲ, ಅವನ ಪಾತ್ರೆಗೆ ನಮ್ಮ ಖಜಾನೆ ಖಾಲಿ ಆದರೂ ಅವನ ಪಾತ್ರೆ ತುಂಬ್ತಾ ಇಲ್ಲ. ಹೌದಾ?
ಕೊಡು ನಾನು ಹಾಕ್ತೀನಿ. ಅವನು ನಾರದರು ಹಾಕ್ತಾರೆ, ಆದರೂ ಖಾಲಿ ಆಯಿತು. ಅವಾಗ ಹೇಳ್ತಾರೆ, ಸ್ವಲ್ಪ ನೀನು ಪಾತ್ರೆ ತೋರಿಸಪ್ಪ, ನೀ ಎಂಥ ಪಾತ್ರೆ ಇಟ್ಕೊಂಡಿದ್ಯಾ ನೋಡೋಣ. ಆ ಪಾತ್ರೆಯನ್ನು ತೆಗೆದು ಉಲ್ಟಾ ಮಾಡಿ ನೋಡಿದ್ರೆ ಅದು ಮನುಷ್ಯನ ಬುರುಡೆ ಆಗಿತ್ತು. ಅಂದರೆ ಮನುಷ್ಯನ ತಲೆಯಲ್ಲಿ ಎಷ್ಟು ಆಸೆ ಇದೆ ಅಂದರೆ ಆ ಆಸೆಯನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ವಸ್ತುಗಳಿಲ್ಲ, ಅಷ್ಟು ಆಸೆಗಳು ಮನುಷ್ಯನ ಬುರುಡೆಯಲ್ಲಿದೆ, ಮನುಷ್ಯನ ತಲೆಯಲ್ಲಿದೆ. ಅಷ್ಟೊಂದು ಆಸೆಯನ್ನು ಇಟ್ಕೊಂಡಿದ್ದಾನೆ, ಅದನ್ನು ಪೂರ್ಣಗೊಳಿಸಿ. ಅದಕ್ಕೆ ಹೇಳಿದೆ, ಆಸೆ ಎಂಬ ರೋಗ ಈ ರೋಗಗಳಿಂದ ಸಂತಪ್ಯ ಮಾನಸ್ಯ ದುಃಖ ಪಡುತ್ತಿರುವ. ದುಃಖ ಯಾತಕ್ಕಾಗ್ತಿದೆ? ಆಸೆ ಇದೆ, ಅದಕ್ಕೆ ದುಃಖ ಆಗ್ತಿದೆ. ಆಸೆಗಳೇ ಇದ್ದರೆ ಅದಕ್ಕೆ ಸರ್ಕಾರಿ ಪುಸ್ತಕಗಳಲ್ಲಿ ಮಹಾವೀರ ಸ್ವಾಮಿ ಸಂದೇಶ ಏನಪ್ಪ ಅಂತ ಕೇಳಿದರೆ, ಆಸೆಯಿಂದ ದೂರ ಇರೋದೇ ಸುಖಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ್ದಾನೆ ಮಹಾವೀರ ಅಂತ ಹೇಳಿದ್ದಾರೆ. ನಿಜವಾದ ಮಾತು ಅದು. ಪ್ರತಿಯೊಂದು ಜೀವಿ ದುಃಖಕ್ಕೆ ಆ ಜೀವಿಯ ಆಸೆಗಳೇ ಕಾರಣ ಇದೆ, ಬೇರೆ ಯಾರ್ದೂ ಕಾರಣ ಇಲ್ಲ. ಅಂತಹ ದುಃಖ ಪಡ್ತಿರುವ ಜನರಿಗೆ ಇಹಲೋಕೆ, ಈ ಲೋಕದಲ್ಲಿ ಅನಾಥ ರುಜಾಂ, ಅನಾಥ ಗತಿ ಇಲ್ಲದವರ ರುಜಾಂ ವ್ಯಾಧಿಗಳ ಪ್ರಶಾಂತಿ ಉಪಶಮನವನ್ನು ಮಾಡೋಕ್ಕೆ, ವಾಸಿ ಮಾಡೋದಕ್ಕೆ ವೈದ್ಯೋಯತ, ವೈದ್ಯನ ಹಾಗೆ ಅಕಸ್ಮಾತ್ ಪ್ರಾಪ್ತನಾಥ ವೈದ್ಯನು ಆಸಿ ಆಗಿದ್ದಿ. ಹೇ ಶಂಭವನಾಥ ಭಗವಂತ, ಎಲ್ಲೇನೇ ಇಲ್ಲದಂಥ ಅಸೀಮವಾದ ಆಸೆಯನ್ನು ಇಟ್ಕೊಂಡಿರ್ತಕ್ಕಂಥ ದುಃಖದಲ್ಲಿ, ಆ ಆಸೆ ಎಂಬ ದುಃಖದಲ್ಲಿ ನರಳ್ತಾ ಇರ್ತಕ್ಕಂಥ ಈ ಜಗತ್ತಿನ ಜನಕ್ಕೆ ನೀನು ಆಕಸ್ಮಿಕವಾಗಿ ಬಂದಂಥ ಮಹಾವೈದ್ಯನಾಗಿದ್ದೀಯಾ ಅಂತ ಹೇಳ್ತಾ ಇದ್ದಾರೆ. ಯಾರು? ಸಮಂತಭದ್ರಾಚಾರ್ಯ ಮಹಾರಾಜರು. ಅನಿತ್ಯಮತ್ರಾಣ ಮಹಂಕ್ರಿಯಾಭಿಃ ಪ್ರಸಕ್ತ ಮಿಥ್ಯಾದ್ಯವಸಾಯ ದೋಷಂ ಇದಂ ಜಗಜ್ಜನ್ಮ ಜರಾಂತಕಾರ್ತಂ ನಿರಂಜನಾಂ ಶಾಂತಿಮಜ್ಜೀಗಮಸ್ತ್ವಂ. ಅನಿತ್ಯಂ ಅತ್ರಾಣಂ ಅಹಂ ಕ್ರಿಯಾಭಿಃ. ಅನಿತ್ಯಂ ಅತ್ರಾಣಂ ಅಹಂ ಕ್ರಿಯಾಭಿಃ ಪ್ರಸಕ್ತ ಮಿಥ್ಯಾದ್ಯವಸಾಯ ದೋಷಂ ಇದಂ ಜಗಜ್ಜನ್ಮ ಜರಾಂತಕಾರ್ತಂ ನಿರಂಜನಾಂ ಶಾಂತಿಮಜ್ಜೀಗಮಸ್ತ್ವಂ. ಅನಿತ್ಯಮತ್ರಾಣಮಹಂ ಕ್ರಿಯಾಭಿಃ ಪ್ರಸಕ್ತ ಮಿಥ್ಯಾದ್ಯವಸಾಯ ದೋಷಂ ಇದಂ ಜಗಜ್ಜನ್ಮ ಜರಾಂತಕಾರ್ತಂ ನಿರಂಜನಾಂ ಶಾಂತಿಮಜ್ಜೀಗಮಸ್ತ್ವಂ. ಅನಿತ್ಯಮತ್ರಾಣಮಹಂ ಕ್ರಿಯಾಭಿಃ ಪ್ರಸಕ್ತ ಮಿಥ್ಯಾದ್ಯವಸಾಯ ದೋಷಂ ಇದಂ ಜಗಜ್ಜನ್ಮ ಜರಾಂತಕಾರ್ತಂ ನಿರಂಜನಾಂ ಶಾಂತಿಮಜ್ಜೀಗಮಸ್ತ್ವಂ. ಅನಿತ್ಯಂ ನಶ್ವರವಾದ, ಅತ್ರಾಣಂ ರಕ್ಷಣೆಯಿಲ್ಲದ, ಅಹಂಕ್ರಿಯಾಭಿಃ ಅಹಂಕಾರಗಳಿಂದ, ಪ್ರಸಕ್ತ ಮಿಥ್ಯಾದ್ಯವಸಾಯ ದೋಷ ಪ್ರಸಕ್ತ ತಗುಲಿದ, ಮಿಥ್ಯಾ ಸತ್ಯವಾದ, ಅಧ್ಯವಸಾಯ ಅಭಿನಿವೇಶವೆಂಬ ದೋಷವುಳ್ಳ, ಜನ್ಮ ಜರಾಂತಕಾರ್ತಂ ಜನ್ಮ ಜನನ, ಜರ ಅಂದರೆ ಮುಪ್ಪು, ಆತಂಕ ಅಂದರೆ ಮರಣ, ಇವುಗಳಿಂದ ಆರ್ತಂ ಪೀಡಿತವಾದ, ಇದಂ ಜಗತ್ ಈ ಜಗತ್ತನ್ನು, ಈ ಜಗತ್ತಿಗೆ, ನಿರಂಜನಾಂ ಕರ್ಮರಹಿತನಾದಂತಹ ಶಾಂತಿಯನ್ನು ತ್ವಂ ನೀನು ಅಜೀಗಮಃ ಹೊಂದಿಸಿರುತ್ತೀರಿ. ಅಂದರೆ ನೀವು ಎಲ್ರಿಗೂ ಶಾಶ್ವತ ಸುಖದ ಮಾರ್ಗವನ್ನು, ಮೋಕ್ಷದ ಮಾರ್ಗವನ್ನು ಹೇಳಿಕೊಟ್ಟು ಅವರೆಲ್ಲರೂ ಕೂಡ ಆಸೆಯಿಂದಲೇ ದುಃಖ ಆಗ್ತಿದೆ ಅಂತ ಹೇಳಿದ್ದಾರೆ. ಆ ಆಸೆನ ಬಿಡುವಂಥ ಒಂದು ದಾರಿಯನ್ನು ತೋರಿಸಿದ್ರು. ಅಂದರೆ ದುಃಖದಿಂದ ಪಾರಾದಂಗಾಯ್ತಲ್ಲ. ಏಕೆ ನೀ ಅಂತಹ ಮಾರ್ಗವನ್ನು ತೋರಿಸುವಂತಹ ಮಹಾನ್ ಆತ್ಮ ಇದೆಯಾ, ನೀನು ಪರಮಾತ್ಮನಿದೆಯಾ ಅಂತ ಹೇಳಿ ಶಂಭವನಾಥ ಹೇಳ್ತಾರೆ. ಓ ಜಿನೇಶ್ವರನೇ, ಈ ಸಂಸಾರವು ಅನಿತ್ಯವು, ಅಶರಣವು, ಶರೀರ, ಸ್ತ್ರೀ, ಪುತ್ರಾದಿ ಅಹಂಕಾರ ಮಮಕಾರಗಳೆಂಬ ಮಿಥ್ಯಾ ಅಭಿಪ್ರಾಯದಿಂದ ಕೂಡಿದೆ.
ಜನ್ಮ ಜರಾ ಮರಣ ಅನ್ನುವಂಥ ದುಃಖದಿಂದ ಪೀಡಿತವಾಗಿದೆ. ಅಂತಹ ದುಃಖ ರೂಪವಾದ ಕರ್ಮ ಕಲಂಕವನ್ನು ತಾವು ದೂರ ಮಾಡಿ, ಅಂದರೆ ಎಲ್ಲ ಕರ್ಮವನ್ನು ನಾಶ ಮಾಡಿ ಪರಮವೀತರಾಗ ಭಾವನೆಯನ್ನು ಉಂಟು ಮಾಡಿದ್ದೀರಾ, ಅಂದರೆ ಪರಮವೀತರಾಗತೆಯನ್ನು ಪಡೆದಿದ್ದೀರಾ ಅಂತ ಹೇಳಿ ಹೇಳ್ತಾರೆ. ಜೈ ಗುರು ಪಂಚಪರಮೇಶ್ವರಿ ಭಗವಾನ್ ಕಿ ಜೈ.